ಹಾಕಿ ಇಂಡಿಯಾ ಸಂಸ್ಥೆಗೆ 100 ವರ್ಷ ತುಂಬಿದ ಹಿನ್ನೆಲೆ ಕಲಬುರಗಿ ಹಾಕಿ ಘಟಕದ ವತಿಯಿಂದ ಶತಮಾನೋತ್ಸವ ಆಚರಿಸಲಾಯಿತು. ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಕಲಬುರಗಿ ಹಾಕಿ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅವರು ಧ್ಯಾನ್ ಚಂದ್ ಅವರ ಆಟವನ್ನು ನೋಡಿದ್ದಾರೆ ಮತ್ತು ಅವರನ್ನು ಕೂಡ ನೋಡಿದ್ದಾರೆ ಅವರು ಖುದ್ದಾಗಿ. ಸೊ ಹೀಗಾಗಿ ನಾವು ಇನ್ನು ಇದಕ್ಕೂ ಮುನ್ನ ವೇದಿಕೆ ಮೇಲಿರುವ ಗಣ್ಯರಿಗೆ ಕಲಬುರಗಿ ಹಾಕಿ ಘಟಕದ ವತಿಯಿಂದ ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು. ಬಳಿಕ ಇತ್ತೀಚೆಗೆ ನಿಧನರಾದ ದೈಹಿಕ ಶಿಕ್ಷಕ ಸಾಯಿಬಣ್ಣ ಕಟ್ಟಿಮಣಿ ಅವರಿಗೆ ಮೌನಾಚರಣೆ ಸಲ್ಲಿಸಿದರು. ಬಳಿಕ ಕಾರ್ಯಕ್ರಮ ವೇದಿಕೆ ಮೇಲಿರುವ ಶ್ರೀ ರಾಮರಾವ್ ಚಿಂಚೋಳಿಕರ್ ಠಾಕೂರ್ ಹಾಗೂ ಡಾಕ್ಟರ್ ಎಕೆ ಶಕೀಲ್ ಅವರಿಗೆ ಕಲಬುರಗಿ ಹಾಕಿ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಿಂದ ರಾಷ್ಟ್ರಮಟ್ಟ ಹಾಕಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅಶೋಕ್ ನಿಂಬರ್ಗಾ, ಶರತ್ ಸಂಕವಾಡಿ, ಆರಿಫ್ ಪಾಷಾ, ಆಯೂಬ್ ಖಾನ್, ಗಣೇಶ್ ಅನುಷ್, ಹರ್ಷವರ್ಧನ್ ಸಂಜಯ್ ಠಾಕೂರ್, ಹಮೀದ್ ಸೇರಿದಂತೆ ಹಲವು ಕ್ರೀಡಾಪಟುಗಳಿಗೆ ಕಲಬುರಗಿ ಹಾಕಿ ಸಂಘದ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಬಳಿಕ ಹಾಕಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ವೇದಿಕೆ ಮೇಲಿರುವ ಗಣ್ಯರು ಟಿ ಶರ್ಟ್ಗಳನ್ನು ಸಹ ವಿತರಣೆ ಮಾಡಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರು ಮೈದಾನಕ್ಕೆ ತೆರಳಿ ಹಾಕಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ತಾರ್ಫೈನ್ ನಗರದ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ರೋಟರಿ ಕ್ಲಬ್ ಶಾಲಾ ಮಕ್ಕಳಿಗೆ ಮತ್ತು ಹಾಕಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರನ್ನೂ ಶುಭ ಕೋರಿದರು. ಬಳಿಕ ಗಣ್ಯರು ಹಾಕಿ ಆಟ ಆಡುವ ಮೂಲಕ ಹಾಕಿ ಸ್ಪರ್ಧೆಗೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮ ಕುರಿತು ವೇದಿಕೆ ಮೇಲಿರುವ ಗಣ್ಯರು ಮಾತನಾಡಿದರು. ಭಾರತದಲ್ಲಿ ಇವತ್ತು 100 ವರ್ಷ ಆಯ್ತು ಅಂತ ಹೇಳಿ ಕೇಳಿದ್ದು ಬಹಳ ಸಂತೋಷ ಆಯಿತು. ನಾವು ಸ್ಕೂಲಲ್ಲಿ ಇದ್ದಾಗ ವಿಜಯ ವಿದ್ಯಾಲಯದಲ್ಲಿ ಹಾಕಿ ಭಾಳ ಆಡ್ತಿದ್ರು. ಆವಾಗ ಶಕೀಲ್ ಸರ್ ಅಲ್ಲೇ ಇದ್ದರು, ಖಲೀಲ್ ಅಂತ ಒಬ್ಬರಿದ್ದರು, ಈಗ ಸೌದಿನಾಗಿದ್ದಾರೆ, ಆಮೇಲೆ ಅಕ್ಮಲ್, ಹಿಂಗೆ ಒಂದು ಬಹಳಷ್ಟು ಜನ ನಾವು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಹಾಕಿ ಆಡೋದು ನೋಡಿದ್ದೀವಿ. ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಕ್ರಿಕೆಟಿಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಹಾಕಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇತ್ತು. ಆದರೆ ಬರ್ತಾ ಬರ್ತಾ ಹಾಕಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಗುಲ್ಬರ್ಗದಲ್ಲಿ ಯಾರು ಕಡಿಮೆ ಆಯಿತು ಗೊತ್ತಿಲ್ಲ. ನಾವು ಈಗ ನೂತನ ವಿದ್ಯಾಲಯದಲ್ಲಿ ಈ ಒಂದು ಗ್ರೌಂಡ್ನಲ್ಲಿ ಹಾಕಿ ಪ್ರಾರಂಭ ಮಾಡಿದ್ವಿ. ನಾನು ಚೇರ್ಮನ್ ಇದ್ದಾಗ ಹಾಕಿ ಕ್ಯಾಂಪ್ಗಳು ಭಾಳಷ್ಟು ಮಾಡಿದ್ವಿ. ಈಗ ಸಾಯಿಬಣ್ಣ ಸರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದೀವಿ. ಅವರು ಒಂದು ಭಾಳ ಇಂಟ್ರೆಸ್ಟ್ ತಗೊಂಡು ಸುಮಾರು 2 ಟೀಮ್ ಇಲ್ಲಿ ಹಾಕಿದ್ದು ನಮ್ಮ NV ಸ್ಕೂಲಿಂದ ಪ್ರಾರಂಭ ಆಗಿತ್ತು. ಆದರೆ ಬರ್ತಾ ಬರ್ತಾ ಅದು ಕಡಿಮೆ ಆಗಿದೆ. ಮತ್ತೆ ಕೂಡ ಈ ನಮ್ಮ ಸಂಸ್ಥೆಯ ವತಿಯಿಂದ ಹಾಕಿಗೆ ಒಂದು ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ भाइयों, आपको ये जानना बहुत ज़रूरी है कि स्कूलों में स्पोर्ट्स एक्टिविटीज़ को क्यों प्रोत्साहन देते हैं. इंग्लिश में कहा जाता है कि the best student will have one-pointed attention. एकाग्रता, one-pointed attention means एकाग्रता. तो स्टूडेंट्स में जब एकाग्रता आती है तो उस वक्त जो है वो पढ़ने में जो भी पढ़ता है वो एकाग्रता से अध्ययन करता है. और स्पोर्ट्स जब आदमी खेलता है तो स्पोर्ट्स खेलते वक्त उस बच्चे को एकाग्रता रहने पर ही वो कामयाब हो सकता है. तो स्पोर्ट्स के माध्यम से भी मनुष्य के
जो अभ्यासक्रम है उसमें एकाग्रता निर्माण होती है और उसी के साथ अपना शरीर जो अपना फिजिकल बॉडी है वो भी बलवान होता है, तो उस वजह से आदमी को रोग भी नहीं होते हैं। ये खेल का बहुत महत्वपूर्ण भाग है। और सभी अभी हमारे डॉक्टर, मेरे सीनियर डॉक्टर गौतम जागीरदार ने कहा कि क्रिकेट को अभी ज़्यादा बढ़ावा है, लेकिन मैं अदब से ये भी कहना चाहूँगा कि आदमी को रिस्ट का माध्यम से क्रिकेट खेलना है तो उसको हॉकी से ही शुरुआत करना पड़ेगा। हॉकी में जितना रिस्ट का उपयोग होता है उतना क्रिकेट में नहीं होता है। तो जब आपका रिस्ट परफेक्ट होगा तभी आप क्रिकेट जो है अच्छा खेल सकेंगे। तो इस फंक्शन से ऑल इंडिया हॉकी फेडरेशन का जो गुलबर्गा ब्रांच है, मैं सभी का अभिनंदन करना चाहूँगा। उन्होंने कम समय में बहुत कुछ अच्छा काम किया है और आगे बढ़कर भी जो है तो और इससे भी ज़्यादा अच्छा काम करेंगे। ಈ ಸಂದರ್ಭದಲ್ಲಿ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿದ್ಯಾಸಾಗರ್ ಕುಲಕರ್ಣಿ, ಡಾಕ್ಟರ್ ಗೌತಮ್ ಆರ್ ಜಾಗೀರ್ದಾರ್, ಡಾಕ್ಟರ್ ಪ್ರಶಾಂತ್ ಕಮಲಾಪುರ್ಕರ್, ಡಾಕ್ಟರ್ ಯೋಗೇಶ್ ದೇಶಪಾಂಡೆ, ಡಾಕ್ಟರ್ ಸುರೇಂದ್ರ ಸಿದ್ದಾಪುರ್ಕರ್, ಅಭಿಜಿತ್ ದೇಶ್ಮುಖ್, ಆಯೂಬ್ ಖಾನ್, ಶರಣ್ ಗೌಡ್ ಪಾಟೀಲ್, ಅಶೋಕ್ ಕುಮಾರ್ ಎಲ್.ಎನ್. ಶ್ರೀನಿವಾಸ್, ಕೆ.ಎ. ಸಂಜೀವ್ ರೆಡ್ಡಿ ಸೇರಿದಂತೆ ಕಲಬುರಗಿ ಹಾಕಿ ತಂಡದ ಹಲವಾರು ಪದಾಧಿಕಾರಿಗಳು, ಹಾಕಿ ಸ್ಪರ್ಧಾಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.